ಈ ನಡುವೆ ನೀವು ಅವ್ರ ಜೊತೆ ಮಾತಾಡಿ ಸರಿ ಮಾಡ್ಕೊಳ್ಳೋಂಥ ಪ್ರಯತ್ನ ಏನಾರು ಆಗಿತ್ತಾ? ಯಾರಾದರೂ ಮಧ್ಯಸ್ಥಿಕೆ ವಹಿಸಿ ಸಾಲ್ವ್ ಮಾಡೋಂಥ ಪ್ರಯತ್ನ ಮಾಡಿದ್ರಾ? ಆಗ್ಲಿಲ್ವಾ? ನೇರವಾಗಿ ಪೊಲೀಸ್ ಸ್ಟೇಷನ್ ಮೆಟ್ಲೇರುವಂಥದ್ದು ಯಾಕಾಯ್ತು? ನಾವು ಅವ್ರ ಹತ್ರ ಮಾತಾಡಿಲ್ಲ ಸರ್. ಇದಕ್ಕಿದ್ದಂಗೆ ಅವರು ಪೊಲೀಸ್ ಸ್ಟೇಷನ್ ಇದು ಮಾಡಿದ್ದಾರೆ. ನಮಗವ್ರಿಗೂ ಸರ್ ಬ್ಲ್ಯಾಕ್ ಲಿಸ್ಟಲ್ಲಿದೆ, ನಾವು ಅವ್ರ ಕಾಂಟ್ಯಾಕ್ಟೇ ಇಲ್ಲ. ಬಟ್ ನನಗೆ ಅವ್ರ ಅತ್ತೆ ಯಾರೋ ಅವ್ರ ಅತ್ತೆ ಮಾಡಿ ಏನೇನೋ ಹೇಳಿದ್ರು. ಬೇಕಾದ್ರೆ ಕೇಳಿಸಿ ಅಂದರೆ ರೆಕಾರ್ಡಿಂಗ್ ಕೇಳಿಸ್ತೀನಿ. ಏನು ಹೇಳಿದ್ರು ಅಂತ ಕೇಳಿಸ್ಬೋದು ಸರ್ ರೆಕಾರ್ಡಿಂಗ್? ಅಲ್ಲ, ನಾನು ಹೇಳೋಕ್ಕಿಂತ ನೀವು ಕೇಳ್ಬಿಡಿ. ಅಲ್ಲ, ಚಿಕ್ಕದಾಗಿ ಒಂದು 2 ಸೆಕೆಂಡ್ ಕೇಳಿಸ್ಬಿಡ್ತೀನಿ. ಹೇಳ್ಬಿಡಿ. ಅಲ್ಲ 2 ಸೆಕೆಂಡ್ ಸರ್, 2 ಸೆಕೆಂಡ್. ಅವ್ರ ಅತ್ತೆ ರಮಲ್ ಅವ್ರ ಅತ್ತೆ ಮಾತಾಡೋದು. ಹಲೋ ಹಲೋ ಇಬ್ರಿಗೂ ಕೀಪ ಮೇಡಮ್? ಇಬ್ರಿಗೂ ಕೀಪ್ ಸರ್. ಅಮ್ಮ ಇದ್ದಾಗ ನಾವೇ ಕಣ್ಣಿಂದ ನೋಡಿದ್ವಿ. ಮೇಡಮ್, ನಾನು ಎಷ್ಟೇ ನೋಡಿದ್ದೀನಿ. ನರೇಶ್ ಪಾಪ ಬಾಂಬೆಗೆಲ್ಲ ಕರ್ಕೊಂಡೋಗಿದ್ದು, ಥೈಲ್ಯಾಂಡ್ಗೆ ವಿಯೆಟ್ನಾಮ್ ಎಲ್ಲ ಕರ್ಕೊಂಡೋಗಿದ್ದು. ಗೊತ್ತಿರ್ಬೇಕು ನಿಮ್ಗೆ. ಎಲ್ಲ ಫೋಟೋಸ್ ಇದೆ ಸರ್ ನನ್ನ ಹತ್ರ. ನಾನು ಹೆಂಗೋ ಫೋಟೋಸ್ ಎತ್ಕೊಂಡಿದ್ದೀನಿ, ಜೊತೆಗಿರೋದು ಫೋಟೋಗಳು ಇದೆ. ಬಟ್ ಇಲ್ಲಿ ಕೊಟ್ಟೆ ಏನು ಗೊತ್ತೇ, ನಾ ಮನೇಲಿ ಇದ್ನಲ್ಲ, ಮೊಬೈಲ್ ಇಂದಾನೆ ಎತ್ಕೊಂಡಿರೋದ್ರಾಗಿರೋದ್ರಿಂದ ನನ್ ಮೇಲೆ ಬರುತ್ತೆ ಅಂತ ನಾನು ಏನು ಮಾಡ್ಬೇಡಿ ಮೇಡಮ್. ನೀವ್ ಎಲ್ಲಾರು ಒಂದ್ ಕಡೆ ನಾನು ಹೇಳ್ತೀನಿ, ಫೋಟೋಗಳೆಲ್ಲ ಕಳಿಸಿ. ಓಕೆ, ಏನದು ವಿಷಯ ಅಂತ ಚಿಕ್ಕದಾಗ ಸರ್ ಅವ್ರ ಅತ್ತೆ ಹೇಳಿದ್ರು, ಏನೋ ಇವ್ರದ್ದೇನೇನೋ ಇದಿದೆ. ನರೇಶ್ ಏನೋ ವ್ಯಕ್ತಿ ನನ್ನ ಪ್ರಕಾರ ಷಡ್ಯಂತ್ರ ಮಾಡ್ತಿರೋದು. ಅವ್ರು ಹೇಳಿದ ಲೆಕ್ಕ ನೋಡಿದ್ರೆ ನಾವು ಆ ಥರ ಕೆಟ್ಟಾಗ ನಾವು ಮಾತಾಡಬಾರ್ದು. ಆ ರೆಕಾರ್ಡಿಂಗ್ ಕಳಿಸ್ತೀನಿ. ಅವ್ರ ಅತ್ತೆ ಹೇಳಿರೋದೇ ನೀವು ಕೇಳಿಸ್ಕೊಳ್ಳಿ ಸರ್. ಇದು ಬೇರೆ ಬೇರೆ ರೀತಿ ಹೋಗ್ತಿದೆ, ನನಗೂ ಅರ್ಥ ಆಗ್ತಿಲ್ಲ. ಇದು ಈ ರೆಕಾರ್ಡಿಂಗ್ ಏನೋ ನನ್ನ ಹತ್ರ ಇದೆ ಅಂತ ಇದು ಮಾಡ್ಬಿಡ್ತೀನಿ ಅಂತ. ನಾನು ಹೇಳ್ತೀನಿ, ನಾನು ಸಿನಿಮಾ ಮಾಡಕ್ಕೆ ಬಂದಿನಿ ಸರ್, ಬೇರೆ ಏನಕ್ಕೂ ಮಾಡಕ್ಕೆ ಬಂದಿಲ್ಲ. ಇದು ಬೇರೆ ಬೇರೆ ರೀತಿ ಏನೋ ಇರ್ಬೋದು ಸರ್. ಅವ್ರ ಪರ್ಸನಲ್ ಏನೋ ಮಾಡ್ಕೊಳ್ಳಿ. ಅವ್ರ ಅತ್ತೆನೂ ಪಾಪ ಹೇಳಿದ್ರಕ್ಕ, ಅವ್ರ ಅತ್ತೆನೂ ಕೂಡ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿ ಜೈಲೆಲ್ಲ ಅಲಿತಿದ್ದಾರೆ, ಮೀನ್ಸ್ ಕೋರ್ಟ್ ಕಚೇರಿ ಅಲಿತಿದ್ದಾರೆ. ನೊಂದಿ ಅವರು ಫಿಲಮ್ ಚೇಂಬರ್ ನನ್ನ ನಂಬರ್ ಇಸ್ಕೊಂಡು ಫೋನ್ ಮಾಡಿ ಎಲ್ಲ ಹೇಳಿದ್ರು. ಈ ಥರ ಆಗ್ಬಿಟ್ರೆ ನಿರ್ಮಾಪಕರುಗಳು ಎಲ್ಲಿ ಹೋಗ್ಬೇಕು ಸರ್? ಎಸ್, ಫೈನಲಿ ಜೈಲಿಗೆ ಹೋದ್ರಿ. ಜೈಲಲ್ಲಿ ಹೇಗಿದ್ರೆ ಒಬ್ಬ ನಿರ್ಮಾಪಕರಾಗಿ ನಟ ಆಗ್ಬೇಕಂತ ಬಂದ್ರಿ. ಜೈಲಿನ ದಿನಗಳ ಬಗ್ಗೆ ಏನು ಹೇಳ್ತೀರಿ? ಅಲ್ಲಿ ಹೆಂಗಿತ್ತು ನಿಮ್ಮ ಪರಿಸ್ಥಿತಿ? ಇದನ್ನೆಲ್ಲ ಫೇಸ್ ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ಹೇಗೆ ಅಂತ? ಸರ್, ಜೈಲು ಅಂದರೆ ಅದೊಂದು ನರಕ ಸರ್. ನಾನು ಕಣ್ಣಾರೆ ನೋಡಿನಿ ಸರ್. ಅದು ಒಂಥರ ಇವಿ ನರಕ ಸರ್. ಅಲ್ಲಿ ತುಂಬ ನರಕ. ಸೊಳ್ಳೆ ಮೀನ್ಸ್ ನಾವು ಹೊಸ ಮುಖಗಳು, ಕೈದಿಗಳು ಮೀನ್ಸ್ ಮರ್ಡರ್ ಮಾಡಿರ್ತಾರೆ, ಅವ್ರನ್ನೆಲ್ಲ ನೋಡಿರಲ್ಲ. ನಮ್ಗೆ ಅವ್ರು ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ. ತುಂಬ ಅದು ಇದಿರುತ್ತೆ.